ಹೊಳೆನರಸೀಪುರ ತಾಲೂಕಿನ ಗಾಳಿಪುರ ಗ್ರಾಮದ ನಿವಾಸಿ ರಾಜೇಗೌಡ ತಮ್ಮ ಮೊದಲ ಪತ್ನಿಯ ಮಕ್ಕಳಿಂದ ತಮಗೂ ತಮ್ಮ ಎರಡನೇ ಪತ್ನಿಗೂ ಪ್ರಾಣಾಪಾಯ ಉಂಟಾಗಿದೆ ಎಂದು ಗಾಳಿಪುರ ಗ್ರಾಮದ ರಾಜೇಗೌಡ ಆರೋಪಿಸಿ ಗಂಭೀರ ದೂರು ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಟುಂಬದ ಒಳಜಗಳ ಈಗ ಹಲ್ಲೆ, ಬೆದರಿಕೆ ಮತ್ತು ಪೊಲೀಸ್ ನಿರ್ಲಕ್ಷ್ಯದ ಆರೋಪಗಳ ಮಟ್ಟಿಗೆ ತೀವ್ರಗೊಂಡಿದೆ. ಮೊದಲ ಪತ್ನಿಯಿಂದ 3 ಮಕ್ಕಳು ಇದ್ದರೂ ಅವರು ತಮ್ಮ ಪಾಲನೆ ಮಾಡದೆ ಪ್ರತ್ಯೇಕವಾಗಿ ವಾಸವಾಗಿದ್ದಾರೆ. ಇದರಿಂದ ಅವರು 17 ಡಿಸೆಂಬರ್ 2025ರಂದು ಎರಡನೇ ವಿವಾಹ ಮಾಡಿಕೊಂಡಿದ್ದಾರೆ. ಈ ವಿವಾಹವನ್ನ ವಿರೋಧಿಸಿದ ಮಕ್ಕಳು ಮನೆಗೆ ನುಗ್ಗಿ ತಮ್ಮನ್ನು ತಮ್ಮ ಪತ್ನಿಯನ್ನ ಹಿಡಿದು ನೆಲಕ್ಕೆ ಕೆಡವಿ ಹಲ್ಲೆ ನಡೆಸಿದ್ದು ಕೊಲೆ ಯತ್ನಕ್ಕೂ ಮುಂದಾಗಿದ್ದಾರೆ ಎಂದು ದೂರಿದ್ರು. ಘಟನೆ ಬಗ್ಗೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ. ಇದಲ್ಲದೆ ಕೆಲ ಪೊಲೀಸ್ ಸಿಬ್ಬಂದಿಯೇ ಠಾಣೆಯೊಳಗೆ ಕರೆದುಕೊಂಡು ಹೋಗಿ ಹಲ್ಲೆ ನಡೆಸಿದ್ದು, ಮೊಬೈಲ್ ಕಿತ್ತುಕೊಂಡು 2 ದಿನಗಳ ನಂತರ ಮರಳಿಸಿದ್ರು. ಈ ಹಲ್ಲೆಯಿಂದ ತೀವ್ರವಾಗಿ ಅಸ್ವಸ್ಥಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಎಂಎಲ್ಸಿ ದಾಖಲಿಸಿರುವುದಾಗಿ ತಿಳಿಸಿದ್ದಾರೆ. ಅಲ್ಲಿ ಹೊಳೆನರಸೀಪುರ ವಾಸ ಇದ್ದೀನಿ. ಹೌಸಿಂಗ್ ಬೋರ್ಡ್ ಮುಖ್ಯ ರಸ್ತೆ ಮಂಜುನಾಥ ಫ್ಲೋರ್ ಮಿಲ್ ಮನೆಯಲ್ಲಿ ವಾಸ ಇದ್ದೀನಿ. ಈಗ ಸುಮಾರು 30-35 ವರ್ಷದಿಂದ ಅಲ್ಲೇ ಜೀವನ ಮಾಡ್ಕೊಬಂದೀನಿ. ನನಗೆ ನನ್ನ 2 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅವರು ಎಲ್ಲ ಸಾಕಿ ಓದಿಸಿ ಎಲ್ಲ ಮದುವೆ ಮಾಡಿದ್ದೀನಿ. ಈಗ ನನ್ನ ಮೊದಲನೇ ಹೆಂಡತಿ ತೀರಿ 2 ವರ್ಷ ಆಯಿತು. 2.5 ವರ್ಷ ಆಯಿತು. ಆವಾಗಲಿಂದ ನಾನು ಮದುವೆ ಏನು ಮಾಡ್ಕೊಳ್ದೇನೆ ಸುಮ್ಮನೆ ಇದ್ದೆ. ಮಗನೂ ಬೇರೆ ಇದ್ದ. ಅವನು ಏನು ನನ್ನನ್ನು ಮಾಡ್ಕೊತೀನಿ ಅಂತ ಬರಲಿಲ್ಲ. ಆದ್ದರಿಂದ ನಾನು 2 ವರ್ಷದ ಮೇಲೆ ಒಂದು ಮಹಿಳೆನ ಮದುವೆ ಮಾಡ್ಕೊಂಡಿದ್ದೀನಿ. ಆ ಮದುವೆ ಮಾಡ್ಕೊಂಡ ಕಾರಣಕ್ಕೆ ಬಂದು ನಮ್ಮ ಮೇಲೆ ಹೊಡೆದಾಟ ಮಾಡಿ, ಹೆಣ್ಮಕ್ಳು ಮಗ ಎಲ್ಲ ಸೇರಿ ಗಲಾಟೆ ಮಾಡಿ ಮನೆ ನುಗ್ಗಿ ನನಗೆಲ್ಲ ಹೊಡೆದು, ನಮ್ಮ ಹೆಂಗಸರಿಗೆಲ್ಲ ಹೊಡೆದು, 2ನೇ ಹೆಂಡ್ತಿಗೆ ಇದಿಷ್ಟೆಲ್ಲ ಆಯಿತು. ಅವರು ನಮ್ಮ ಮನೆಯವರು SP ಅವರಿಗೆ ಫೋನ್ ಮಾಡಿ, ಅವರು ಹೊಳೆನರಸೀಪುರ ಟೌನ್ ಸ್ಟೇಷನಿಗೆ ಫೋನ್ ಮಾಡಿ ಅವರು ಬಂದು ಎಲ್ಲ ಇದು ಮಾಡಿ ಬಿಡಿಸಿ ಬಂದರು. ಮತ್ತು 4ನೇ ದಿವಸಕ್ಕೆ ಸ್ಟೇಷನಿಂದ ಕರೆಸಿ ರಾತ್ರಿ 7-7:30-8 ಗಂಟೆ ಒಳಗೆ ಸ್ಟೇಷನಿಂದ ಕರೆಸಿಬಿಟ್ಟು ನಮ್ಮನ್ನು ಫೋನ್ ಮಾಡಿ ಕರೆಸಿ ನಮಗೆ ಹೊಡೆದ್ರು.